ಆರ್ಎಸ್ಎಸ್ ಸಭೆ ಆಗ್ತಿದೆ, ವಾರ್ಷಿಕ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿದೆ. ಖರ್ಗೆ ಅವರು ಹೇಳ್ತಾರೆ ಮೋದಿ ಇಲ್ಲ, ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಯಾವಿದೆ ನೋಡೋಣ, ಇನ್ನ ಅದು ಮಾಹಿತಿ ಬಂದಿಲ್ಲ. ಈ ಪೇಪರ್ ಅಲ್ಲಿ ಬರ್ದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೆ ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗ್ತದೆ. ಒಬ್ಬೊಬ್ರಿಗೆ ಒಂದೊಂದು ಮಾಡೋದಲ್ಲ. ಮೋಡ ಬಿತ್ತನೆ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಬಹಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತಾರೆ. ಕಿತ್ತೂರು ಕನ್ನಡದ ಎಲ್ಲಾ ಶಾಸಕರು ಭೇಟಿಯಾಗಿದೆ ನಿಮಗೆ. 7 ಜಿಲ್ಲೆಯವರು ಏನೇನು ಮುಂದಿಟ್ಟಿದ್ರು, ಏನನ್ನ ಬಗೆಹರಿಸಿದ್ರಿ, ಏನೇನು ಹೊಸ ಯೋಜನೆಗಳ ಜಾರಿಗೆ ತಂದಿದ್ದಾರೆ? ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗಂತ ತೀರ್ಮಾನಗಳನ್ನ ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೆ. ಎಲ್ಲಾ ಉಂಡಿಗಳಲ್ಲೂ ಕೂಡ ದುಡ್ಡು ಬಹಳ ಹುಷಾರಾಗಿಡ್ಬೇಕು ಅಂತ. ಜಿಬಿಐ ಎಲೆಕ್ಷನ್ ಆಗಸ್ಟ್ ಎಂಡಿಗೆ ಮಾಡೋದು ಸುಪ್ರೀಂ ಕೋರ್ಟ್ ಹೇಳಿದ್ರು. ಆದ್ರೆ ಜಿಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಎಸ್ಐಆರ್ ಕಾರಣಕ್ಕೆ ನಮ್ಗೆ ಡಿಸೆಂಬರ್ ವರೆಗೂ ಕಾಲಾವಕಾಶ ಕೊಡಿ ಅಂತ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಸಭೆ ಆಗ್ತಿದೆ, ವಾರ್ಷಿಕ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿದೆ. ಖರ್ಗೆ ಅವರು ಹೇಳ್ತಾರೆ ಮೋದಿ ಇಲ್ಲ, ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಯಾವಿದೆ ನೋಡೋಣ, ಇನ್ನ ಅದು ಮಾಹಿತಿ ಬಂದಿಲ್ಲ. ಈ ಪೇಪರ್ ಅಲ್ಲಿ ಬರ್ದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೆ ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗ್ತದೆ. ಒಬ್ಬೊಬ್ರಿಗೆ ಒಂದೊಂದು ಮಾಡೋದಲ್ಲ. ಮೋಡ ಬಿತ್ತನೆ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಬಹಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತಾರೆ. ಕಿತ್ತೂರು ಕನ್ನಡದ ಎಲ್ಲಾ ಶಾಸಕರು ಭೇಟಿಯಾಗಿದೆ ನಿಮಗೆ. 7 ಜಿಲ್ಲೆಯವರು ಏನೇನು ಮುಂದಿಟ್ಟಿದ್ರು, ಏನನ್ನ ಬಗೆಹರಿಸಿದ್ರಿ, ಏನೇನು ಹೊಸ ಯೋಜನೆಗಳ ಜಾರಿಗೆ ತಂದಿದ್ದಾರೆ? ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗಂತ ತೀರ್ಮಾನಗಳನ್ನ ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೆ. ಎಲ್ಲಾ ಉಂಡಿಗಳಲ್ಲೂ ಕೂಡ ದುಡ್ಡು ಬಹಳ ಹುಷಾರಾಗಿಡ್ಬೇಕು ಅಂತ. ಜಿಬಿಐ ಎಲೆಕ್ಷನ್ ಆಗಸ್ಟ್ ಎಂಡಿಗೆ ಮಾಡೋದು ಸುಪ್ರೀಂ ಕೋರ್ಟ್ ಹೇಳಿದ್ರು. ಆದ್ರೆ ಜಿಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಎಸ್ಐಆರ್ ಕಾರಣಕ್ಕೆ ನಮ್ಗೆ ಡಿಸೆಂಬರ್ ವರೆಗೂ ಕಾಲಾವಕಾಶ ಕೊಡಿ ಅಂತ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ.